ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಬರ್ರಿ ನಾವು ಇವತ್ತು ಬದ್ನಿಕಾಯಿಂದ ಒಂದು ಅಡುಗೆ ಮಾಡೋಣ. ಬದ್ನಿಕಾಯಿ ತವಾ ಫ್ರೈ ಅಂತ ಹೇಳೂ ಕರಿತಾರೆ ಇದಕ್ಕೆ. ಇಷ್ಟು ದೊಡ್ಡ ಬದ್ನಿಕಾಯಿ ಸಿಕ್ಕರೆ ಚಲೋ ರೀ, ಇಲ್ಲ ಅಂದ್ರೆ ಈ ಸಾದಾ ಬದ್ನಿಕಾಯಿ ಒಳಗೆ ಸ್ವಲ್ಪ ದೊಡ್ಡ ಸೈಜ್ ಇದ್ದದ್ದು ತೊಗೋಬೇಕು. ಇವು ಒಂಚೂರು ತೆಳುವಂಗೆ ಕಟ್ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಕಟ್ ಮಾಡ್ಕೊಂಡು ನಾನು ಹಿಂಗೆ ಕಟ್ ಮಾಡ್ಕೊಂಡು ಒಂದ್ರೊಳಗೆ ಎರಡು ಮಾಡಿದೆ ರೀ. ಅವು ಭಾಳ ರೌಂಡ್ ಭಾಳ ದೊಡ್ಡ ಇದ್ದು ಅಂಥೇಳಿ ಒಂದ್ರಾಗ ಎರಡು ಮಾಡಿಕೊಂಡೆ. ಈಗ ಇದೇನದಲ್ಲ ರೀ, ಇದಕ್ಕೆ ಒಂಚೂರು ಮಸಾಲೆ ಸಾಮಾನು ಹಾಕೋದದ ರೀ. ಒಂದು ಸ್ವಲ್ಪ ಉಪ್ಪು ಹಾಕಬೇಕು, ಆಮೇಲೆ ಅಚ್ಚ ಖಾರದ ಪುಡಿ ಹಾಕ್ಬೇಕು ರೀ. ನಿಮಗೆ ಎಷ್ಟು ಖಾರ ಬೇಕೋ ಅದನ್ನು ನೋಡಿಕೊಂಡು ಖಾರ ಪುಡಿ ಹಾಕಬೇಕು. ಆಮೇಲೆ ಇದು ಸಾಂಬಾರು ಪುಡಿ ರೀ, ಇದು ಸಾಂಬಾರು ಪುಡಿ ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಇರ್ತದಲ್ಲ ರೀ, ಇದೇನು ಇದ್ರೂ ನಡೀತದೆ, ಇಲ್ಲಿ ಹಾಕಲಿಲ್ಲ ಅಂದರೂ ನಡೀತದೆ ರೀ. ಇದು ನನ್ನ ಕಡೆ ಇತ್ತು, ಅದಕ್ಕೆ ಹಾಕಿದೆ. ಹಾಕಿ ಇಷ್ಟು ಗಲಿಸ್ಬೇಕು ರೀ ಇವ್ನು. ಹಿಂಗೆ ಅಂದರೆ ಎಲ್ಲದಕ್ಕೂ ಉಪ್ಪು ಖಾರ ಹತ್ತುವಂಗೆ ಮಾಡಬೇಕು. ಇಷ್ಟು ಮಾಡಿ ಒಂದು 5 ನಿಮಿಷ ಮುಚ್ಚಿಟ್ಬಿಡ್ಬೇಕು ರೀ ಇದನ್ನು. ಅಂದರೆ ಉಪ್ಪು ಖಾರ ನೀರು ಬಿಟ್ಟಾಗ ಅವೆಲ್ಲ ಹೋಳಿಗೂ ಹತ್ತಾವಲ್ಲ ರೀ, ಅದಕ್ಕೆ. ಈಗೇನು ಮಾಡಬೇಕು ನೋಡ್ರಿ, ಈಗ ಒಂದು 5 ನಿಮಿಷ ಆಯ್ತು. ಎಲ್ಲದಕ್ಕೂ ಹೆಂಗೆ ನೀರು ಬಿಟ್ಟಂಗಾಗಿ ಎಲ್ಲ ಉಪ್ಪು ಖಾರ ಹತ್ಯಾವಲ್ಲ ರೀ, ಹಿಂಗೆ ಆಗ್ಬೇಕು ನೋಡ್ರಿ. ಈಗ ನಾವೇನು ಮಾಡ್ಬೇಕಂದ್ರೆ ಒಂದು ತವಾ ಹಿಂಗೆ ಗ್ಯಾಸ್ ಮೇಲೆ ತವಾ ಕಾಯ್ಲಿಕ್ಕೆ ಇಟ್ಟಿರ್ಬೇಕು ರೀ. ಈಗ ಸ್ವಲ್ಪ ಬಾಂಬೆ ರವೆ ತೊಗೊಂಡು ಅವೇನು ಬದ್ನಿಕಾಯಿ ಇರ್ತಾವಲ್ಲ ರೀ, ಅವೇನು ಹೋಳು ಇರ್ತಾವಲ್ಲ ಅವ್ನು ಹಿಂಗೆ ಎರಡೂ ಕಡೆ ಇದು ಮಾಡ್ಬೇಕು ರೀ, ರವೆ ಎರಡೂ ಕಡೆ ಹಚ್ಚಬೇಕು. ಈ ಭಜಿ ಎಲ್ಲ ಭಾಳ ಕರ್ದದ್ದು ಅನ್ಸಿದವ್ರಿಗೆ ಈ ಟೈಪ್ ಮಾಡ್ಕೊಂಡು ತಿನ್ನೋದ್ರಿಂದ ಭಾಳ ಎಣ್ಣೆ ಅಂತೂ ಆಗೋದಿಲ್ಲ ನೋಡ್ರಿ. ಈ ತವಾ ಕಾಯ್ಲಿಕ್ಕೆ ಇಟ್ಟಿದ್ದೆ, ಇದಕ್ಕೆ ಒಂಚೂರು ಎಣ್ಣೆ ಹಚ್ಚಿ ಅವೇನು ಹೋಳು ಇರ್ತಾವಲ್ಲ ಅವನ್ನೆಲ್ಲ ಹಾಕಬೇಕು. ಈ ಒಂದು 5 ನಿಮಿಷ ಟೈಮ್ ಹಿಡಿತದ್ರಿ ಇದು. ಭಾಳ ಜೋರು ಉರಿ ಇಟ್ಟು ಮಾಡಬಾರ್ದು ಇದನ್ನು. ಅಂದ್ರೆ ಒಂದು ಸತಿ ಜೋರು ಉರಿ ಇಟ್ಬಿಟ್ರೆ ಹೊತ್ತಿ ಬಿಡುತ್ತವೆ. ಸಣ್ಣ ಉರಿ ಒಳಗೆ ಮಾಡಿ ಮೇಲೆ ಅವೆಲ್ಲ ಹಾಕಿದ್ಮೇಲೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಬೇಕು ರೀ. ನೀವು ಸ್ಪೂನಿಂದ ಹಾಕಿದರೂ ನಡೀತದೆ, ಅಥವಾ ಇಂಥದ್ದಿದ್ರೆ ಇನ್ನೂ ಚಲೋ ಆಗ್ತದೆ ಎಣ್ಣೆ ಹಚ್ಚಲಿಕ್ಕೆ. ಇದು ಒಂದು ಸೈಡ್ ಒಂದು 5 ನಿಮಿಷ ಬಿಡ್ಬೇಕು ರೀ. ಬಿಟ್ಮೇಲೆ ಮತ್ತೆ ಇದನ್ನು ಹೊಳ್ಳಿಸಿ ಹಾಕ್ಬೇಕು. ಮತ್ತೊಂದು ಸೈಡ್ ಬೇಯಬೇಕಲ್ರಿ ಇದು, ಅದಕ್ಕೆ ಹೊಳ್ಳಿಸಿ ಹಾಕಬೇಕು. ಈ ಸೈಡು ಒಂದು 5 ನಿಮಿಷ ಬಿಟ್ರೆ ಅದು ಲಘು ಆಗ್ಬಿಡ್ತದ್ರಿ ಇದು. ಭಾಳ ಇದಕ್ಕೆ ಏನು ಭಾಳ ಹಂತಪರಿ ಟೈಮ್ ಹಿಡಿಯಂಗಿಲ್ಲ. ಆದರೆ ಇದನ್ನು ನೋಡ್ರಿ, ತಿನ್ಲಿಕ್ಕೆ ಭಾಳ ರುಚಿ ಅನ್ನಿಸ್ತದ್ರಿ ಇದು. ಈ ನಮ್ಮ ಶಿರ್ಸಿ ಕಡೆ ಭಾಳ ಮಾಡ್ತಾರ್ರಿ ಇದನ್ನು. ಈ ಸೈಡು ಒಂದು ಸ್ವಲ್ಪ ಎಣ್ಣೆ ಹಚ್ಚಿದೆ ನಾನು, ಎಣ್ಣೆ ಕಡಿಮೆ ಅನ್ನಿಸ್ತಂಥೇಳಿ ಈ ಸೈಡು ಸ್ವಲ್ಪ ಬ್ರಷ್ಲೆ ಎಣ್ಣೆ ಹಚ್ಚಿದೆ. ಈ ಸಾರು ಅನ್ನದ ಜೊತೆ ಸೈಡ್ ಡಿಶ್ಶಾಗಿ ತಿನ್ಲಿಕ್ಕೆ ಭಾರಿ ರುಚಿ ಅನ್ನಿಸ್ತದ್ರಿ ಇದು. ನೋಡ್ರಿ, ಇದು ಈಗ ಒಂಚೂರು ಕಲರು ಚೇಂಜ್ ಆಯ್ತು, ಬ್ರೌನ್ ಕಲರ್ ಆಗ್ಯದ ನೋಡ್ರಿ. ಈಗ ಮತ್ತೊಂದು ಸತಿ ನಾ ಹೊಳ್ಳಿಸಿ ಹಾಕ್ಲಿಕತ್ತೀನಿ. ಈ ಸೈಡ್ ಇನ್ನೂ ಸ್ವಲ್ಪ ಬೇಯ್ಲಂತ ನೋಡ್ರಿ, ಕಲರ್ ಫುಲ್ ಹೆಂಗೆ ಚೇಂಜ್ ಆಗ್ಯದಲ್ರಿ. ಇದನ್ನು ನಾವು ಹಿಂಗೆ ಆಗ್ಯದೋ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಒಂದು ಸತಿ ಅದನ್ನು ಸ್ಪೂನು ಫೋರ್ಕೋ ಏನೋ ಒಂದು ಚುಚ್ಚಿ ನೋಡಿದಾಗ ಅದು ಲಘು ಒಳಗೆ ಹೋಗಿಬಿಟ್ರೆ ಅದು ಆಗ್ಯದಂತ ಹೇಳಿ ಅರ್ಥ ನೋಡ್ರಿ. ಈಗ ನೋಡ್ರಿ, ನಾ ಇಲ್ಲಿ ಚುಚ್ಲಿಕತ್ತೀನಿ, ಎಲ್ಲ ಹೆಂಗೆ ಬೆಂದಾವ ನೋಡ್ರಿ, ಒಳಗೆ ಹೊಂಟದಲ್ರಿ. ಇದು ಆಗ್ಯದಂಥೇಳಿ ಈಸಿಯಾಗಿ ಒಳಗೆ ಹೋಗ್ಬೇಕ್ರಿ, ಅಂದ್ರೆ ಅದು ಆಗ್ಯದಂಥೇಳಿ ಅರ್ಥ ನೋಡ್ರಿ. ಬಿಸಿ ಬಿಸಿ ಬದನೆಕಾಯಿ ಫ್ರೈ ರೆಡಿ ಆಯ್ತು ನೋಡ್ರಿ. ಸಾರು ಅನ್ನದ ಜೊತೆ ಮಸ್ತ್ ಆಗ್ತದೆ. ಆಯಿತು ವೀಕ್ಷಕರೇ, ನಮಸ್ಕಾರ. ಮುಂದಿನ ಮತ್ತೊಂದು ಅಡುಗೆಯೊಂದಿಗೆ ಸಿಗೋಣ. ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ಲಿಕ್ಕತ್ತೀರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಮಸ್ಕಾರ ವೀಕ್ಷಕರೇ.